ಮಾಲಾಧಾರಿಗಳು ಯಾವಾಗ್ಲೂ ಕೂಡ ಈ ಎರಡು ತಪ್ಪನ್ನ ಮಾಡಬೇಡಿ. ಮೊದಲನೇದು, ರೇ ಸ್ವಾಮಿ ಎಸ್ಸಲ್ಲಿ ಮಾಲೆ ಹಾಕಿರೋದು ನೀವು ಅಂತ ಕೇಳ್ತೀರಿ. ಎರಡನೇದು, ಯಾವ್ದಾದ್ರು ಜಗಳ ಅಥವಾ ಏನಾದ್ರು ಆದಾಗ ಮಾಲೆ ಹಾಕಿರುವಂಥವ್ರು, ಇರೋ ಮಾಲೆ ತೆಗೆದ್ಬಿಟ್ಟು ಬರ್ತೀನಿ, ನಿನ್ನ ನೋಡ್ಕೊಳ್ಳೋಣ ಅಂತ ತುಂಬಾ ಜನ ಹೇಳ್ತಾ ಇದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮಹಿಯಲ್ಲಿ ಅಯ್ಯಪ್ಪ ಇರ್ತಾರೆ. ನೀವು ಈ ಥರ ಮಾತಾಡಿದ್ರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಲ್ವಾ? ಅರ್ಥ ಮಾಡ್ಕೊಳ್ಳಿ, ನಿಮ್ಮಿಂದ ದೂರ ಆಗ್ತಾನೆ ಅಯ್ಯಪ್ಪ. ಅವ್ರು ಎಷ್ಟು ಸಲ ಮಾಲೆ ಹಾಕಿದ್ರೇನು? ಅವ್ರು ಒಂದ್ಸಲ ಮಾಲೆ ಹಾಕಿದ್ದಾರೆ ಅಂದ್ರೆ ಅವರು ಅಯ್ಯಪ್ಪನ ಸೊತ್ತು ಅಲ್ವಾ? ಹಾಗೇನೆ ನೀವು ಮಾಲೆ ಹಾಕೋದು ಯಾಕೆ? ಸದ್ಗತಿ ಪಡೆಯೋದಕ್ಕೆ. ಅದು ಬಿಟ್ಟು ನೀವು ಜಗಳ ಆಡ್ಕೊಂಡು ಗಂಟೆಗೆ ಒಂದ್ಸಲ ನಾನು ಮಾಲೆ ತೆಗೆದ್ಬಿಟ್ಟು ಬರ್ತೀನಿ ನೋಡ್ಕೊಳ್ಳೋಣ ಅಂತ ಹೇಳೋದು ಯಾಕೆ ಅಲ್ವಾ? ಒಂದ್ಸಲ ಯೋಚನೆ ಮಾಡಿ, ಆ ಮಾತು ಬರಬಾರ್ದು ನಿಮ್ಮ ಬಾಯಲ್ಲಿ. ಮಾಲಾಧಾರಿಗಳು ಯಾವಾಗ್ಲೂ ಕೂಡ ಈ ಎರಡು ತಪ್ಪನ್ನ ಮಾಡಬೇಡಿ. ಮೊದಲನೇದು, ರೇ ಸ್ವಾಮಿ ಎಸ್ಸಲ್ಲಿ ಮಾಲೆ ಹಾಕಿರೋದು ನೀವು ಅಂತ ಕೇಳ್ತೀರಿ. ಎರಡನೇದು, ಯಾವ್ದಾದ್ರು ಜಗಳ